ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಮೀಸಲಾತಿಯ ತಲೆಬಿಸಿ ಹೆಚ್ಚಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಬಿಸಿ ಮೀಸಲಾತಿ ತುಪ್ಪ ಅಂದ್ರೆ ಇಲ್ಲಿ ಮೀಸಲಾತಿ ದಂಗಲ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೀಸಲಾತಿಯ ತಲೆಬಿಸಿ ಶುರುವಾಗುವ ಎಲ್ಲ ಸಾಧ್ಯತೆಗಳಿರುವಂತದ್ದು. ಬಿಸಿ ತುಪ್ಪವಾಗುವ ಸಾಧ್ಯತೆ ಇದೆ ಮೀಸಲಾತಿ ದಂಗಲ್. ಅಧಿವೇಶನದ ಸಂದರ್ಭದಲ್ಲಿ ಸಾಲು ಸಾಲು ಹೋರಾಟಗಳು ನಡೀತಾ ಇದೆ. ಒಂದು ಕಡೆ ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ನಡೆದಿತ್ತು. ಹೀಗಾಗಿ ಸರ್ಕಾರದ ನಡೆಯನ್ನ ಅಸ್ತ್ರ ಮಾಡಿಕೊಂಡಿದ್ವು ವಿರೋಧ ಪಕ್ಷಗಳು. ಸದನದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದ್ರು ಬಿಜೆಪಿಯ ಶಾಸಕರು. ಇದೀಗ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಒಳ ಮೀಸಲಾತಿಯ ಕೂಗು. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಪಂಚಮಸಾಲಿ 2A ಮೀಸಲಾತಿಗೆ ಒತ್ತಾಯಿಸಿ ಹೋರಾಟವನ್ನ ಮಾಡ್ತಾ ಇದ್ರು. ಆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು. ಇದನ್ನ ಬಿಜೆಪಿಯ ಶಾಸಕರು ನಾಯಕರು ಖಂಡಿಸಿದ್ರು. ಸದನದಲ್ಲೂ ಕೂಡ ಸಾಕಷ್ಟು ಕೋಲಾಹಲ ಗದ್ದಲ ಸೃಷ್ಟಿಯಾಗಿತ್ತು. ಈಗ ಒಳ ಮೀಸಲಾತಿಯ ಕೂಗು. ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 14ರಂದು ಎಲ್ಲಾ ಶಾಸಕರು MLC ಮನೆಗೆ ತಮಟೆ ಚಳುವಳಿ ಕೂಡ ಆರಂಭವಾಗುತ್ತೆ. ಸರ್ಕಾರದ ಮೇಲೆ ಒತ್ತಡವನ್ನು ತರಲು ಹೋರಾಟಗಾರರ ಕಸರತ್ತು. ಇತ್ತ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಜಟಾಪಟಿ ಶುರುವಾಗಿದೆ. ಪಂಚಮಸಾಲಿ ಕಾಂಗ್ರೆಸ್ ಬಿಜೆಪಿ ಶಾಸಕರ ನಡುವೆ ಟಾಕ್ ಫೈಟ್ ಶುರುವಾಗಿದೆ. ಬಿಜೆಪಿ ಪ್ರಾಯೋಜಿತ ಹೋರಾಟ ಅಂತ ಹೇಳಿ ವಿಜಯಾನಂದ ಕಾಶ್ಯಪ್ಪನವರು ಆರೋಪವನ್ನ ಮಾಡಿದ್ರು. ಲಿಂಗಾಯತರ ಮೇಲೆ ಸರ್ಕಾರ ಲಾಠಿ ಬೀಸಿದೆ ಅಂತ ಹೇಳಿ ಅರವಿಂದ್ ಬಿಲ್ಲದ್ ಅವರು ಆರೋಪವನ್ನ ಮಾಡಿದ್ರು. ಈಗ ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ನಾಯಕರ ನಡುವೆ ಜಟಾಪಟಿ ಆರಂಭವಾಗಿದೆ. ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ಕೂಡ ಇತ್ತು. ನಿನ್ನೆ ಅಧಿವೇಶನದಲ್ಲಿ ವಿಜಯಾನಂದ ಕಾಶ್ಯಪ್ಪನವರು ಹೇಳ್ತಾ ಇದ್ರು, ಇಲ್ಲ ನಾವು ಆರಂಭದಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ವಿ, ಬಟ್ ಈಗ ನಡೀತಾ ಇರುವಂತಹ ಹೋರಾಟ ಇದೆಯಲ್ವಾ, ಇದು ಕಂಪ್ಲೀಟ್ ಆಗಿ ಬಿಜೆಪಿ ಪ್ರಾಯೋಜಿತ ಹೋರಾಟ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಇದೀಗ ಒಳ ಮೀಸಲಾತಿ ನೀಡ್ತೇವೆ ಅಂತ ಹೇಳಿ ಆಂಜನೇಯ ಹನುಮಂತಯ್ಯ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಒಳ ಮೀಸಲಾತಿಯನ್ನ ನೀಡಲಿಕ್ಕೆ ಡೇಟಾ ಬೇಕಿದೆ. ಸರ್ಕಾರ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದೆ. ವರದಿ ಬಂದ ಬಳಿಕ ಮೀಸಲಾತಿ ನೀಡ್ತೇವೆ ಅಂತ ಹೇಳಿ ನಾಯಕರು ಹೇಳಿದ್ರು. ಎಂಪೆರಿಕಲ್ ಡೇಟಾ ಬೇಕಿದೆ. ಡೇಟಾ ಬಂದ ನಂತರ ಅಂದ್ರೆ ನಾಗಮೋಹನ್ ದಾಸ್ ಅವರ ವರದಿ ಬಂದ ನಂತರ ಅವು ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಈಗ ವರದಿ ಸಿಕ್ಕಿದ್ಯಲ್ವಾ, ಯಾಕೆ ತಡ ಅಂತ ಹೇಳಿ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ.